ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀ ಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು ಎಂದು ಪ್ರಶ್ನೆ ಮಾಡಿಕೊಳ್ಳಿ ಎಂದು. ಅದಕ್ಕೆ, ಹಾಗಾದರೆ ನಿಮ್ಮ ಜೀವನ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಗಂಡ, ಮಗಳು, ಸ್ನೇಹಿತರು ಇವರ್ಯಾರೂ ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ. ಇದೇ ಸತ್ಯ. ಒಂದು ಕಲ್ಲು ಮಂದಿರಕ್ಕೆ ಪ್ರವೇಶಿಸಿದ ನಂತರ ದೈವತ್ವವನ್ನು ಪಡೆದುಕೊಂಡರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯ ಮನುಷ್ಯತ್ವವಿಲ್ಲದೆ ಕಲ್ಲಾಗುತ್ತಾನೆ. ಯಾರಾದರೂ ನಿನಗೆ ಕೆಡುಕನ್ನು ಮಾಡಿದರೆ ಅದು ಅವರ ಕರ್ಮ. ನಾವು ಯಾರಿಗೂ ಕೇಡು ಬಯಸದೇ ಇರುವುದು ನಮ್ಮ ಧರ್ಮವಾಗಲಿ. ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗೇ ಹೋಗುತ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದೆಂಬಂತಹ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾರೆ. ಆದರೆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವರಿಗಿಂತ ಉತ್ತಮರನ್ನು ಜೊತೆಗೂಡಿಸುತ್ತಾನೆ. ಪರಿವರ್ತನೆಯೇ ಜಗದ ನಿಯಮವಾಗಿದೆ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ, ಏಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ಬಹುತೇಕ ಜನರು ನಂಬಿಕೆ ಕಳೆದುಕೊಳ್ಳುವುದು ಹಣದ ವಿಚಾರದಲ್ಲಿಯೇ. ಚೂರು ಚೂರು ಕಾಗದಕ್ಕಾಗಿ ಸಂಬಂಧಗಳಿಗೆ ಕೊಳ್ಳಿಯಿಡಬಾರದು. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತ್ತು. ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತ್ತು. ಆದುದರಿಂದಲೇ ಯಾವುದು ಅತಿಯಾಗಬಾರದು. ಗೀತೆಯ ಸಾರ: ಆದುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಅದು ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗತ್ತಿನ ನಿಯಮವಾಗಿದೆ. ನಿನಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಎಂದು ಆ ದೇವರು ನೀನು ಹುಟ್ಟುವ ಮುನ್ನವೇ ನಿಶ್ಚಯ ಮಾಡಿಕೊಂಡಿರುತ್ತಾನೆ. ಹಾಗಾಗಿ ಆ ನಿರ್ಣಯವನ್ನು ತೆಗೆದುಕೊಂಡಿರುತ್ತಾನೆ. ಅದಕ್ಕೆ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿಲ್ಲ ಎಂದು ಆ ದೇವರನ್ನು ನಿಂದಿಸಬೇಡ. ಒಂದು ಸಿಗಲಿಲ್ಲ ಎಂದರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದನ್ನು ಆ ದೇವರು ನಿನಗೆ ಸಿದ್ಧ ಮಾಡಿರುತ್ತಾನೆ. ಬದುಕನ್ನು ಪ್ರೀತಿಸುತ್ತಾ ಸಾಗಿ. ಬದುಕು ನಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುತ್ತಲೇ ಸ್ವಾಗತಿಸಿ. ನೀವು ಗೆಲುವನ್ನು ಸ್ವಾಗತ ಮಾಡುತ್ತೀರಾ. ರಕ್ತ ಹಂಚಿಕೊಂಡು ಹುಟ್ಟಿದ ಮಗನಿಗೆ ತುತ್ತಿಟ್ಟು ಸಾಕಿ ಸಲಹುವ ತಾಯಿ ದೇವತೆಯಾದರೆ ಯಾವುದೇ ರಕ್ತ ಸಂಬಂಧವೇ ಇಲ್ಲದೆ ತಾಳಿ ಎನ್ನುವ ಒಂದೇ ಒಂದು ಬಂಧಕ್ಕಾಗಿ ಶರಣಾಗಿ ನಿಮ್ಮ ಮನೆಗೆ ಬಂದು ನಾವು ತಿಂದ ಎಂಜಲು ತಟ್ಟೆ ತೊಳೆಯುವಂತಹ ಹೆಂಡತಿಯೂ ಕೂಡ ದೇವತೆಯೇ ಅಲ್ಲವೇ? ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಕಾಂಚಾಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರು. ಆದರೆ ನಾವು ಸಂಪಾದಿಸಿದ ಸ್ನೇಹ, ವಿದ್ಯೆ, ದಾನ, ಧರ್ಮ ಮಾಡಿ ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತದೆ. ಬದುಕು ಎನ್ನುವಂತಹ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆ ಪುಟದಲ್ಲಿ ಮರಣವನ್ನು ಬರೆದಿಡುತ್ತಾನೆ. ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೆಯೇ ಬಿಟ್ಟಿರುತ್ತಾನೆ. ಏಕೆಂದರೆ ಅಲ್ಲಿ ನೋವು, ನಲಿವು ನಾವೇ ಬರೆದುಕೊಳ್ಳಲೆಂದು. ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ. ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ. ಸತ್ಯ ನಿಶ್ಶಕ್ತನಾಗುವುದನ್ನು ತಡೆಯುತ್ತದೆ. ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಇದು ಜೀವನದ 5 ಮಂತ್ರಗಳು. ನಾನು ನನ್ನಿಂದ, ನನ್ನದೇ, ನಾನು ಇಲ್ಲದೆ ಏನೂ ನಡೆಯದು ಎಂಬ ಭಾವನೆ
ನಿಮ್ಮಲ್ಲಿ ಬಂದಿದ್ದರೆ ಈ ಕೂಡಲೇ ಬಿಟ್ಟು ಬಿಡಿ. ಏಕೆಂದರೆ ನೀವು ಬರುವ ಮುಂಚೆಯೂ ಜಗತ್ತು ನಡೆಯುತ್ತಿತ್ತು, ನೀವು ಹೋದ ನಂತರವೂ ನಡೆಯುತ್ತದೆ. ನಮ್ಮ ತಂದೆ ತಾಯಿ ನಮಗೋಸ್ಕರ ಏನೆಲ್ಲ ಮಾಡುತ್ತಾರೆ, ನಾವು ಸುಖವಾಗಿ ಇರಬೇಕು ಎಂದು ಸ್ವತಃ ಅನೇಕ ಕಷ್ಟಗಳನ್ನು ಕೂಡ ಅನುಭವಿಸುತ್ತಾರೆ. ಈ ಋಣವನ್ನು ತೀರಿಸುವುದು ಅಸಾಧ್ಯ. ಕನಿಷ್ಠ ಪಕ್ಷ ನಾವು ನಮ್ಮ ತಂದೆ ತಾಯಿಗೆ ದೇವರ ಸ್ಥಾನ ನೀಡಿ ಗೌರವಿಸಬೇಕು. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರುವವರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಇತಿಹಾಸದಲ್ಲಿ ಜೀವನದಲ್ಲಿ ಗೆದ್ದು ಇತಿಹಾಸವನ್ನೇ ಸೃಷ್ಟಿ ಮಾಡಿದವರು ನೆಮ್ಮದಿಯಾಗಿ ಇದ್ದಾರೆ. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಿ. ಬೇರೆ ಯಾರೂ ಇಲ್ಲಿ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗೇ ಹೋಗುತ್ತಾರೆ. ನೀವು ಒಳ್ಳೆ ಮಾರ್ಗದಲ್ಲಿ ಸಾಗುತ್ತಿದ್ದೇನೆ ಎನ್ನುವ ಆತ್ಮಸಾಕ್ಷಿ ನಿಮಗಿದ್ದರೆ ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮಿಷ್ಟಕ್ಕೆ ನೀವು ಮುನ್ನುಗ್ಗಿ. ನೀವು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗಿ. ಮುಂದೊಂದು ದಿನ ಆ ಜನರೇ ನಿಮಗೆ ಶರಣಾಗತಿಯಾಗುತ್ತಾರೆ. ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿದವನು ಅವನ ಆಸ್ತಿಗೆ ಮಾತ್ರ ಒಡೆಯನಾಗಿರಬಹುದೇ ಹೊರತು ನೆಮ್ಮದಿಗೆ ಅಲ್ಲ. 3 ಹೊತ್ತು ಅನ್ನ ತಿನ್ನುವ ಶ್ರೀಮಂತಿಕೆ ಇಲ್ಲದಿರಬಹುದು, ಆದರೆ ಅವನ ನೆಮ್ಮದಿಗೆ ಅವನೇ ಒಡೆಯ. ಕಷ್ಟಗಳು ಎದುರಾದಾಗ ಯಾರಿಗಾಗಿ ಈ ಬದುಕು, ಈ ಜೀವನವೇ ಸಾಕಾಗಿದೆ ಅನ್ನುವ ಆಲೋಚನೆ ಮನದಲ್ಲಿ ಓಡಾಡುತ್ತಲೇ ಇರುತ್ತದೆ. ಒಮ್ಮೆ ಮನೆಯಲ್ಲಿ ನಮ್ಮನ್ನು ನಂಬಿಕೊಂಡು ಬದುಕುತ್ತಿರುವ ಜೀವಗಳ ನೆನಪಾದಾಗ ಯಾರೋ ನಮ್ಮನ್ನು ಬಡಿದೆಬ್ಬಿಸಿದ ಹಾಗೆ ಆಗುತ್ತದೆ. ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಗೌರವಿಸಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನೇಕೆ ಕಳೆದುಕೊಳ್ಳುತ್ತೀರಾ? ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಿಮ್ಮನ್ನೇ ಹಿಂಬಾಲಿಸುತ್ತದೆ. ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ, ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ, ಲಂಚ ಗೌರವವನ್ನು ತಿನ್ನುತ್ತದೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದೇ ಇದ್ದರೆ ಧನ ವ್ಯರ್ಥ, ಹಸಿವಿಲ್ಲದೆ ಇದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದೆ ಇದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದೆ ಇದ್ದರೆ ಸಾಧನೆ ವ್ಯರ್ಥ, ಪರಮಾತ್ಮನನ್ನೇ ಅರಿಯದೇ ಇದ್ದರೆ ಈ ಜೀವನವೇ ವ್ಯರ್ಥ. ಜೀವನದ ನೀತಿ ಸೂತ್ರಗಳು ಇವು. ಇದನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.